ತಂದೆ ಆದ ಒಂದು ನಂಬರ್ ಕೊಟ್ಟಿದ್ದಾರೆ. ಇವರು ಎಲ್ಲ ಮರಗಳಲ್ಲಿ ಕೂಡ ಕಾಯಿನ ತಗೊಳ್ಳೋಲ್ಲ, ಪ್ರತಿಯೊಂದು ಸೆಲೆಕ್ಟೆಡ್ ಮರಗಳಲ್ಲಿ ಆಯ್ಕೆ ಮಾಡ್ಕೊತಾರೆ. ಯಾಕೆ ಸರ್ ಈ ಥರ? ನಾವೇನು ಮಾಡಿದ್ದೀವಿ ಅಂತಂದ್ರೆ ಒಂದು 14 ಮರನ ಗುರುತ ಮಾಡಿದ್ವಿ. ಆ 14 ಮರದ್ದು ಮೊದಲನೇದು ಅದ್ರ ಲಕ್ಷಣ ನೋಡೋದು. ಪ್ರತಿ ವರ್ಷ ಅದಕ್ಕೆ ಚೆನ್ನಾಗಿ ಕೊನೆ ಇರಬೇಕು. ಮಿನಿಮಮ್ ಅಂತಂದ್ರೆ 3 ಕೊನೆ ಇರಲೇಬೇಕು, ಸುತ್ತಲೂ ಕೊನೆ ಇರಬೇಕು, ಟೈಟ್ ಆಗಿರಬೇಕು ಒಂದು. ಅದಕ್ಕಿಂತ ಹೆಚ್ಚಾಗಿ ಅದ್ರ ಸುತ್ತಲೂ ಏನು ಮರ ಇದೆಯಲ್ಲ ಅದರಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ಇಳುವರಿ ಬಂದಿರಬೇಕು. ಇಲ್ಲಿ ಗಮನಿಸಿದಂಗೆ ಅದ್ರ ಸುತ್ತಲೂ ಇರೋದು ಮರದಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ಇಳುವರಿ ಇದೆ. ಯಾಕೆಂದರೆ ಅಡಿಕೆಯಲ್ಲಿ ಕ್ರಾಸ್ ಪಾಲಿನೇಷನ್, ಈಗ ಇದರದ್ದು ಸಿಂಗಾರದ್ದು ಕ್ರಾಸ್ ಪಾಲಿನೇಷನ್ ಆಗುತ್ತೆ, ಅಥವಾ ಹೊರಗಡೆಯಿಂದನೂ ಬರ್ಬೋದು. ಇದೇ ಮರ ಅಂತೇನಲ್ಲ, ಅದ್ರ ಪಕ್ಕದ್ದು ಮರದ್ದು ಬರ್ಬೋದು. ಆದರೆ ಯೂಸ್ವಲ್ ನಮ್ಗೆ ಏನಾಗುತ್ತೆ ಅಂದರೆ ಅದ್ರ ಹತ್ತಿರ ಮರದೇ ಮ್ಯಾಕ್ಸಿಮಮ್ ಕ್ರಾಸ್ ಪಾಲಿನೇಷನ್ ಆಗುತ್ತೆ. ಒಂದು ನಮಗೆ ಜೇನುಹುಳುಗಳು, ಮೆಣಸುಹುಳುಗಳು ಇಲ್ಲ ಸ್ವಲ್ಪ ಪ್ರಮಾಣದ ಗಾಳಿಯಲ್ಲೂ ಆಗ್ಬೋದು. ಅದು ಸುತ್ತಲೂ ಮರದ್ದು ಚೆನ್ನಾಗಿ ಬಂದಾಗ ಅದ್ರದ್ದು ಮುಖ್ಯ ಒಂದು ಮರ ಇಟ್ಕೊಂಡು ಅದ್ರದ್ದು ಇಳುವರಿ ನೋಡಿಕೊಂಡು ಅದರದ್ದು ಲಕ್ಷಣ ನೋಡ್ಕೊಂಡು ಅದ್ರ ತೆಗಿತೀವಿ. ಅದು ನಮ್ಮಲ್ಲಿ ಇಡೀ ತೋಟದ ನಾವು ಅಡಿಕೆ ತೆಗಿಯೋದು. ಕೆಲವು ಮರದನ್ನ ಸೆಲೆಕ್ಟ್ ಮಾಡಿ ಅದ್ರದ್ದು ಮಾತ್ರ ತೆಗಿತೀವಿ. ನಮ್ಮಲ್ಲಿ ಏನಾಗುತ್ತೆ ಅಂದರೆ ಹೆಚ್ಚು ಕಮ್ಮಿ ಒಂದೇ ಥರದ ಇಳುವರಿ ಸಿಗುತ್ತೆ. ಸಸಿ ತಗೊಂಡೋದಲ್ಲಿ ಬೆಳವಣಿಗೆ ಒಂದೇ ಥರ ಇರುತ್ತೆ, ವ್ಯತ್ಯಾಸ ಆಗಲ್ಲ. ಇದೆಲ್ಲ ಕಾಯೆಲ್ಲ ನೋಡಿದ್ರೆ ನಮ್ಮಲ್ಲಿ ತೊಕ್ಕಟೆ ತುಂಬ ಕಡಿಮೆ ಇರುತ್ತೆ. ಏನಾಗಿರುತ್ತೆ ಸರ್? ನಮ್ಮದು ಸಿರ್ಸಿ ಅಡಿಕೆ ಅಂತ ಕರಿತೀವಿ. ಓಕೆ. ನಮ್ಮಲ್ಲಿ ಸ್ವಲ್ಪ ರೌಂಡ್ ಶೇಪಲ್ಲಿ ಜಾಸ್ತಿ ಬರುತ್ತೆ. ಓಕೆ. ನಮ್ಮಲ್ಲಿ ಅಡಿಕೆ ಬೆಟ್ಟೆ ಕೂಡ ದೊಡ್ಡ, ಸ್ವಲ್ಪ ಚಪ್ಪಟೆ ಬೆಟ್ಟೆ ಬರುತ್ತೆ. ಓಕೆ. ನಮ್ಮಲ್ಲಿ ಸಣ್ಣ ಅಡಿಕೆ ಇರಲ್ಲ, ಇದರಲ್ಲಿ ದೊಡ್ಡ ಅಡಿಕೆ ಬರ್ತದೆ. ನಮ್ಮಲ್ಲಿ ನಮ್ಮದು ಹಸಿ ಅಡಿಕೆ ನಮ್ಮ ಕುಂಟಲ್ ಲೆಕ್ಕ ಗೊತ್ತಾಗಲ್ಲ, ಯಾಕಂದರೆ ನಾವೆಲ್ಲರೂ ಕೂಡ ನಮ್ಮ ಸ್ವಂತ ಪ್ರೊಡ್ಯೂಸ್ ಮಾಡ್ತೀವಿ. ನಮ್ಮಲ್ಲಿ ಒಣ ಅಡಿಕೆ ಇಳುವರಿ 16 ರಿಂದ 20 ಕ್ವಿಂಟಲ್ ಬರುತ್ತೆ. ನಾವು ಹಸಿ ಅಡಿಕೆ ತೂಕ ಮಾಡೋದು, ನಾವೆಲ್ಲರೂ ಕೂಡ ನಾವು ಸ್ವಂತ ಪ್ರೊಡ್ಯೂಸ್ ಮಾಡ್ತೀವಿ. ನಮ್ಮಲ್ಲಿ ಅವರೇಜು ನಾವು 17 ರಿಂದ 18 ಕ್ವಿಂಟಲ್ ನಾವು ತೆಗಿತೀವಿ ಒಣ ಅಡಿಕೆ. ಒಣ ಅಡಿಕೆನ. ಓಕೆ. ಅಂದರೆ ಒಂದು ಕ್ವಿಂಟಲ್ ಒಣ ಅಡಿಕೆಗೆ ಹಸಿ ಅಡಿಕೆ ಎಷ್ಟು ಬೇಕಾಗ್ಬೋದು ಸರ್? 1 ಕ್ವಿಂಟಲ್ಲು ನಾವು ಕೆಂಪು ಅಡಿಕೆ ಏನು ಮಾಡ್ತೀವಿ, ಬೇಯಿಸ್ತೀವಿ. ಬೇಯಿಸಿದಾಗ ನಮಗೆ 16 ರಿಂದ 18% ರಿಕವರಿ ಬರುತ್ತೆ. 1 ಕ್ವಿಂಟಲ್ ನಾವು ಸೋಲಿದ್ರೆ ನಮ್ಗೆ ಇಲ್ಲಿ 16 ರಿಂದ 18 kg ಬರುತ್ತೆ. ಅದೇ ನಾವು ಗೋಟ್ 1 ಕ್ವಿಂಟಲ್ನ ತಗೊಂಡ್ರೆ ನಮ್ಗೆ 22 ರಿಂದ 23 kg ಬರುತ್ತೆ. 22 ರಿಂದ 23% ಬರುತ್ತೆ ಗೋಟ್ ಬರುತ್ತೆ. ಹಸಿ ಅಡಿಕೆ ಆದರೆ 16 ರಿಂದ 18% ಬರುತ್ತೆ. ಓಕೆ. ಏನಿದೆ ಸರ್ ಮಾರ್ಕೆಟ್ ಬೆಲೆ ಹಸಿ ಅಡಿಕೆ? ಹಸಿ ಅಡಿಕೆ ನಾವೇನು ಕೆಂಪು ಅಡಿಕೆ ನಾವು ಮಾಡ್ತೀವಿ, ರಾಶಿ ಅಂತ ಕರಿತೀವಿ. ರಾಶಿಗೆ ನಮ್ಮ ಮಾರ್ಕೆಟಲ್ಲಿ 46 ರಿಂದ 48 ಸಾವಿರ ಆಯಿತು. ಚಾಲಿಗೆ ಇವತ್ತು ನಮ್ಮ ಮಾರ್ಕೆಟಲ್ಲಿ 37 ರಿಂದ 39 ಸಾವಿರ ಆಯಿತು. ಅದಕ್ಕೆ ಖಾಲಿಪಾಕ್ ಮಾಡ್ತೀರಲ್ಲ ಅದನ್ನು? ಹಾಂ, ಖಾಲಿಪಾಕ್ ಅಂದರೆ ನಾವೇನು ಹಸಿ ಅಡಿಕೆಯನ್ನು ಸುಲಿದು ಬೇಯಿಸ್ತೀವಿ. ಬೇಯಿಸಿರೋದಕ್ಕೆ 48 ರಿಂದ 49 ಸಾವಿರ ನಡೀತಾ ಇದೆ. ಅದರಲ್ಲಿ 3-4 ಕ್ವಾಲಿಟಿ ಬರ್ತದೆ. ಆಪಿ ಅಂತ ಬರ್ತದೆ, ರಾಶಿ ಬರ್ತದೆ, ಬೆಟ್ಟೆ ಬರ್ತದೆ. ಆಪಿ ಅಂತಂದರೆ ಸ್ವಲ್ಪ ಎಳೆ ಅಡಿಕೆ ಕೊಯ್ದು ನಾವು ಆಪಿ ಮಾಡಿದಾಗ ಹಾಲಡಿಕೆ ಕಟಿಂಗ್ ಬರ್ತದೆ, ಅದಕ್ಕೆ 55 ರಿಂದ 60 ಸಾವಿರದಲ್ಲಿ ನಡೀತಾ ಇದೆ. ಓಕೆ. ಮಾಮೂಲಿ ನಾವೇನು ಹದ ಕೊಯ್ಲು ಮಾಡ್ತೀವಿ, ಸ್ವಲ್ಪ ಬೆಳೆದಿರ್ತದೆ, ಅದು ಮಾಡಿದಾಗ ರಾಶಿ ಅಡಿಕೆ ಜಾಸ್ತಿ ಬರ್ತದೆ. ಅಂದರೆ ನಾವು ಅಡಿಕೆಯಲ್ಲಿ ಗ್ರೇಡ್ ಮಾಡ್ಬೋದು. ಅದರಲ್ಲಿ ಬೆಟ್ಟೆ ಬರ್ತದೆ, ರಾಶಿ ಬರ್ತದೆ, ಸ್ವಲ್ಪ ಹಾಲು ಅಡಿಕೆ ಬರ್ತದೆ, ಬೂಟ್ ಬರ್ತದೆ. ಸೊ ಅವನ್ನೆಲ್ಲ ಬೇರೆ ಮಾಡಿದಾಗ ಬೇರೆ ಬೇರೆ ವಿಂಗಡಣೆ ಬೇರೆ ಬೇರೆ ರೇಟು. ಸಾಮಾನ್ಯ ನಾವು ರಾಶಿ ತಗೋತೀವಿ, ಎವರೇಜಾಗಿ ರಾಶಿನೇ ಜಾಸ್ತಿ ಬರೋದು. ರಾಶಿಗೆ 48-49 ಸಾವಿರ ಬರ್ತಾಯಿದೆ. ಚಾಲಿಯಲ್ಲೂ ರಾಶಿ ಅಡಿಕೆಗೆ ಬೆಟ್ಟೆ ಅಥವಾ ನಾವು ಚಾಲಿನ ಕರಿತೀವಿ, ಒಳ್ಳೆ ಚಾಲಿಗೆ 38-39 ಸಾವಿರ ಬರುತ್ತೆ. ಇದು ಈ ಗಿಡಗಳನ್ನ ರೈಸ್ ಮಾಡಿ ನೀವು ರೈತರಿಗೆ ಕೊಡ್ತಾ ಇದ್ದೀರಾ ಸರ್? ಹಾಂ, ನಾವು ಏನು ಈ ಬೀಜದಿಂದ ಮರ ಸೆಲೆಕ್ಟ್ ಮಾಡ್ತೀವಿ ಅದರಿಂದ ಮಾಡಿರೋಂಥ ಗಿಡಗಳನ್ನು ಮಾತ್ರ ನಾವು ಕೊಡುವಂಥದ್ದು. ನರ್ಸರಿ ನೋಡ್ಬೋದು? ನರ್ಸರಿ ನೋಡ್ಬೋದು.